ನಮಸ್ತೆ. ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈಗಾಗಲೇ ತಮ್ನೇಲ್ ನೋಡಿರ್ತೀರಾ. ಅನ್ಬಾಕ್ಸಿಂಗ್ ವಿಡಿಯೋ ಈಗ ರೀಸೆಂಟ್ ಆಗಿ ಅಮೆಝಾನ್ ಬಜಾರ್ ಅಂತ ಲಾಂಚ್ ಮಾಡಿದ್ದಾರೆ ಅಲ್ವಾ. ಸೊ ಅಪ್ ಟು 80% ಆಫ್ ಇರುತ್ತೆ. ಕಿಚನ್ ಐಟಮ್ಸ್ ಆಗಿರ್ಲಿ ಅಥವಾ ಈಗ ಮನೇಲಿ ಏನಾದ್ರು ಐಟಮ್ಸ್ ಬೇಕು ಅಂದ್ರೆ ಅದಕ್ಕೆ ಆಗಿರ್ಲಿ, ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೂ ಕೂಡ ಅಪ್ ಟು 80% ಆಫ್ ಕೂಡ ಇರುತ್ತೆ. 150 ರುಪೀಸ್ ವರ್ಗೂ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಅಮೆಝಾನ್ ಬಜಾರ್ ಅಲ್ಲಿ. ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂದ್ರೆ ಮನೆಗೆ ಬೇಕಾಗಿರುವಂತ ಐಟಮ್ಸ್ ನ ತರಿಸಿದ್ದೆ. ಸೊ ನಿಮ್ಗೂ ಶೇರ್ ಮಾಡೋಣ. ಇನ್ಸ್ಟೆಡ್ ಆಫ್ ಶೇರಿಂಗ್ ಒಂದೊಂದೇ ರೀಲ್ ಅಥವಾ ಶಾರ್ಟ್ಸ್ ಅಲ್ಲಿ ಪೋಸ್ಟ್ ಮಾಡೋ ಬದಲು ಈ ರೀತಿ ಶೇರ್ ಮಾಡಿದಾಗ ನಿಮ್ಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಎಲ್ಲಾದ್ರ ಲಿಂಕ್ ಒಂದೇ ಕಡೆ ಸಿಗುತ್ತೆ ಅಲ್ವಾ, ಪರ್ಚೇಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಸಪ್ರೇಟ್ ಆಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಒಂದೆರಡೇನೋ ಓಪನ್ ಮಾಡಿದೀನಿ, ಬಟ್ ಇನ್ನೊಂದ್ ಸ್ವಲ್ಪ ಓಪನ್ ಮಾಡೋದಿದೆ, ಯಾಕೆಂದ್ರೆ ಇವಾಗ ತಾನೇ ಡೆಲಿವರ್ ಆಯ್ತು. ಸೊ ಅದಕ್ಕೆ ಅನ್ಕೊಂಡೆ ವೈ ನಾಟ್ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ, ಯೂಸ್ ಆಗ್ಬೋದು ಬೇರೆಯವ್ರಿಗೂ ಕೂಡ ಅಂತ. ಹಾಗೆ ಇನ್ನ ಸ್ವಲ್ಪ ಐಟಮ್ಸ್ ಬರಬೇಕು, ಅದನ್ನ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ನಾನು ಅದನ್ನ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೊಂಡಿದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಲಿಶು ಆರ್ಡರ್ ಮಾಡ್ಸಿರೋ ಅಂತ ಪ್ರಾಡಕ್ಟ್ ನ ನಾನು ಶೇರ್ ಮಾಡ್ತೀನಿ ಆಯ್ತಾ. ಫಸ್ಟ್ ಒನ್ ಬಂದು ಈ ಬೆಡ್ ಲ್ಯಾಂಪ್ ಅಥವಾ ಏನೋ ಟೇಬಲ್ ಲ್ಯಾಂಪ್ ಏನ್ ಹೇಳ್ತಾರೆ ಅದು ಅವಳು ಹೇಳಿ ತರಿಸ್ಕೊಂಡಿದ್ದಾಳೆ. ಇದನ್ನ ಅವಳ ಚೇರ್ ಮೇಲೆ ಅಂದ್ರೆ ಸ್ಟಡಿ ಟೇಬಲ್ ಮೇಲೆ ಇದನ್ನ ಇಟ್ಕೊಬೇಕಂತೆ. ಸೊ ನೋಡ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ಇದು ಆಕ್ಚುಲಿ ಲೈಟ್ ಬರುತ್ತೆ, ಕೇಬಲ್ ನಾರ್ಮಲ್ ಚಾರ್ಜಿಂಗ್ ಕೇಬಲ್ ಇರುತ್ತೆ ಅಲ್ಲ, ಅದೇ ತರನೇ ಇದೆ. ಸೊ ಆರಾಮಾಗಿ ಇದನ್ನ ಹಾಕೊಬಹುದು. ಅವಳು ಹೇಳಿ ತರಿಸಿರೋದಿದು, ಇದು ಬೇಕು ಅಂತ. ಇದ್ರಲ್ಲಿ ಹೆಂಗ್ ಕಾಣ್ತಿದೆ ಅಂತ ಗೊತ್ತಿಲ್ಲ. ನಾನು ಏನಾದ್ರು ಆದ್ರೆ ಇದನ್ನ ಲೈಟ್ ಆನ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಯಾವ ರೀತಿ ಕಾಣುತ್ತೆ ಇದು ಅಂತ. ಸೊ ತುಂಬಾನೇ ಕ್ಯೂಟ್ ಆಗಿದೆ. ಅವಳೇ ಫಸ್ಟ್ ನೋಡಿ ನಂಗೆ ಇದು ಬೇಕು ಅಂತ ಹೇಳಿದ್ಲು. ಸರಿ ಅನ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೆ. ನಾನು ಹೇಳ್ತಾ ಇದ್ದೆ ಶರಣ್ಗೆ, ನಿಮ್ಮ ಆಫೀಸಲ್ಲಿ ಏನಾದ್ರು ಟೇಬಲ್ ಮೇಲೆ ಎಲ್ಲಾದ್ರೂ ಇಟ್ಕೊಳಂಗಿದ್ರೆ ಇಟ್ಕೊಳ್ಳಿ ಅಂತ. ಬಟ್ ಅವಳಿಗೆ ಇಷ್ಟ ಆಗಿರತ್ತಂತ ತರ್ಸಿರೋದಲ್ವಾ, ಅವಳ ಟೇಬಲ್ ಮೇಲೆ ಇಡು ಅಂದ್ರು. ಅವಳ ಸ್ಟಡಿ ಟೇಬಲ್ ಮೇಲೆ ಇಡ್ಬೇಕು ಇದನ್ನ. ಬಟ್ ಇಡೋದಕ್ಕೆ ಏನ್ ಭಯ ಅಂದ್ರೆ ಎಲ್ಲಾದ್ರೂ ಬೀಳಿಸ್ಬಿಡ್ತಾಳೆ ಅನ್ನೋದ್ ಭಯ. ಸೊ ಹಾಗಾಗಿ ನಾನು ಹಾಗೆ ಇಟ್ಟಿದ್ದೀನಿ. ನೋಡೋಣ ಇಲ್ಲೆಲ್ಲಾದ್ರೂ ಟಿವಿ ಸ್ಟ್ಯಾಂಡ್ ಮೇಲೆ ಕನೆಕ್ಟ್ ಮಾಡಿ ಹಾಗೆ ಆನ್ ಮಾಡೋದಿಕ್ಕೆ ಬಿಡೋಣ ಅಂತ ಅನ್ಕೊಂಡಿದೀನಿ. ತುಂಬಾನೇ ಕ್ಯೂಟ್ ಆಗಿದೆ. ಇದ್ರಲ್ಲಿ ಲೈಟ್ ಬರುತ್ತೆ, ಇಲ್ಲಿ ನೋಡ್ಬೋದು LED ಲೈಟ್ಸ್ ಎಲ್ಲ ಇದ್ರಲ್ಲಿದೆ. ಸೊ ಹಿಂಗಿಟ್ಟಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇದೊಂದು. ಇನ್ನು ನೆಕ್ಸ್ಟ್ ಒನ್ ಬಂದು ನಾನು ಸ್ವಲ್ಪ ಮನೆಗೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟ್ ಆಗಿ ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಅದಕ್ಕೇನೆ ನನಗೆ ಲಿಪ್ಸ್ಟಿಕ್ಸ್ ಒಂದೊಂದ್ ಕಡೆ ಇರುತ್ತೆ, ಒಂದ್ ಬೇಕು ಅಂದಾಗ ಸಿಗಲ್ಲ. ಅದಕ್ಕೇನೆ ಒಂದು ಲಿಪ್ಸ್ಟಿಕ್ ಆರ್ಗನೈಸರ್ ಕೂಡ ತರಿಸ್ಕೊಂಡಿದ್ದೀನಿ. ಇನ್ನಿದ್ರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಎಷ್ಟು ಲಿಪ್ಸ್ಟಿಕ್ ಇಡ್ಬೋದು ಅಂದ್ರೆ 1 2 3 4 5 6 7 8 24 ಲಿಪ್ಸ್ಟಿಕ್ಸ್ ನ ಇಡ್ಬೋದು. ಅಷ್ಟೊಂದಿಲ್ಲ, ಬಟ್ ನೋಡೋಣ ಎಲ್ಲ ಇಟ್ರೆ ಆಗುತ್ತೆ 24 ಲಿಪ್ಸ್ಟಿಕ್. ಬಟ್ ಇದನ್ನೊಂದು ತರಿಸ್ಕೊಂಡಿದ್ದೀನಿ ಸೊ ದಟ್ ನೀಟಾಗಿ ಆರ್ಗನೈಸ್ ಕೂಡ ಮಾಡ್ಬೋದು. ಹಾಗೆ ಇದರಲ್ಲಿ ಚಿಕ್ಕದು ನಂದು ಮೈಗ್ಲಾಮ್ದು ನೈಲ್ ಪಾಲಿಶ್ ಇದೆಯಲ್ಲ ಅದನ್ನು ಕೂಡ ಇಟ್ಕೊಬೋದು ಅಂತ ಇದನ್ನೊಂದು ಆರ್ಡರ್ ಮಾಡಿದ್ದೀನಿ. ಈಗ ಎಲ್ಲ ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಹೇಗೆ ನನ್ನ ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸ್ ಮಾಡಿದೆ ಅಂತ. ಇನ್ನೊಂದು ಸ್ವಲ್ಪ ಆರ್ಗನೈಸರ್ಸ್ನ ತರಿಸೋದಿದೆ, ಅದೆಲ್ಲವುದು ಬಂದಮೇಲೆ ಅದನ್ನು ಆರ್ಗನೈಸ್ ಮಾಡ್ತೀನಿ. ಅದನ್ನು ಕೂಡ ಸಪ್ರೇಟ್ ಆಗಿ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ನನಗೆ ಯಾಕೋ ತುಂಬಾ ದಿವಸದಿಂದ ತಗೊಬೇಕು ಅಂತಾನೆ ಇದೆ. ಇವನ್ ಲಾಸ್ಟ್ ಇಯರ್ ದೀಪಾವಳಿಗೆ ನಾನು ಇದನ್ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದು, ಬಟ್ ಅವಾಗ ಪರ್ಚೇಸ್ ಮಾಡಕ್ಕೆ ಆಗಿರ್ಲಿಲ್ಲ. ಯಾರಾದ್ರೂ ಬಂದಾಗ ಕುಂಕುಮಕ್ಕೆಲ್ಲ ಕೊಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದನ್ನ ಆರ್ಡರ್ ಮಾಡಿದ್ದೀನಿ. ಇನ್ನು ಕ್ವಾಲಿಟಿ ವೈಸು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಏನಾದ್ರೂ ಈ ತರ ಮನೆ ಐಟಮ್ಸ್ ಅಥವಾ ಏನಾದ್ರೂ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಈಗಲೇ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಇದು ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆದ್ರೆ ಬೈ ಮಾಡಿ ಆಯ್ತಾ. ಇನ್ನು ನೆಕ್ಸ್ಟ್ ಒನ್ ಬಂದು ನನ್ಗೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಲಿಶುಗೆ ಬೆಳಗ್ಗೆ ಹೊತ್ತು ಬೇಗ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಆಗ ಒಂದೊಂದೇ ಬಾಕ್ಸ್ ನ ನಂಗೆ ಓಪನ್ ಮಾಡಿ ಡ್ರೈ ಫ್ರೂಟ್ಸ್ ನ ಹುಡ್ಕೋದ್ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅದ್ರಲ್ಲೂ ನಾನು ನಾರ್ಮಲ್ ಆಗಿ ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಹಾಗಾಗಿ ಒಂದು ಡ್ರೈ ಫ್ರೂಟ್ಸ್ ಬಾಕ್ಸ್ ತರ್ಸೋಣ ಅನ್ಬಿಟ್ಟು ಈ ಮಲ್ಟಿ ಬಾಕ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸ್ ಇದನ್ನ ಆರ್ಡರ್ ಮಾಡಿದ್ದೆ. ಸೊ ನೋಡ್ಬೋದು ಎಷ್ಟು ಕಂಪಾರ್ಟ್ಮೆಂಟ್ ಇದೆ ಅಂತ. 1 2 3 4 5
5 ಕಂಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಡ್ರೈ ಫ್ರೂಟ್ಸ್ ಒಂದಕ್ಕೆ ಹಾಕಿ ಇಟ್ಬಿಟ್ರೆ ಬೇಕು ಅಂದಾಗ ಅರ್ಜೆಂಟಲ್ಲಿ ಎತ್ತಿ ಹಾಕ್ಬಿಡ್ಬೋದು ಲಂಚ್ ಬಾಕ್ಸಿಗೆ ಅಂತ ಇದೊಂದು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇನ್ನು ಕ್ವಾಲಿಟಿ ವೈಸು ಅಷ್ಟೇ, ಪ್ಲಾಸ್ಟಿಕ್ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಆರಾಮಾಗಿ ಒಂದೇ ಬಾಕ್ಸಲ್ಲಿ ಎಲ್ಲಾನು ಕೂಡ ಸ್ಟೋರ್ ಮಾಡ್ಬೋದು. ಹಾಗಾಗಿ ಇದನ್ನೊಂದು ತರಿಸಿದ್ದೀನಿ. ಇದು ಲಿಶುಗೆ ಕಲರ್ ಇದೆ ಅಲ್ವಾ, ನನ್ಗೆ ಆಟ ಆಡಕ್ ಕೊಡು ಇದನ್ನ ಅಂತ ಕೇಳ್ತಾ ಇದ್ಲು. ಆಮೇಲೆ ಹೇಳ್ದೆ ಅವಳಿಗೆ, ಇಲ್ಲ ಇದು ಡ್ರೈ ಫ್ರೂಟ್ಸ್ ಹಾಕೋದಿಕ್ಕೆ ಅಂತ. ಆಮೇಲೆ ಲಾಸ್ಟ್ ಒಂದು ಈ ಡೈನಿಂಗ್ ಟೇಬಲ್ ಶೀಟ್ ಅಥವಾ ಏನ್ ಹೇಳ್ತೀರಾ ಇದು, ನಂತರ ಬಟ್ಟೆದಂದ್ರೆ ಲಿಶುಗೆ ನಾನು ಇಲ್ಲಿ ಕೆಳಗೆ ಊಟ ಮಾಡಕ್ ಕೊಡ್ತೀನಿ ಅಲ್ವಾ, ಅವಾಗ ಇನ್ನೊಂದು ಯೂಸ್ ಮಾಡ್ತಿದ್ದು ಸ್ವಲ್ಪ ಹಾಳಾಗಿತ್ತು. ಈ ತರ ನಾರ್ಮಲ್ ಆಗಿ ಈಗ ಶಾಪ್ಸ್ ಅಲ್ಲೆಲ್ಲ ಅಷ್ಟಾಗಿ ಸಿಗಲ್ಲ, ಹೇಗೋ ಆನ್ಲೈನ್ ಅಲ್ಲಿ ಸಿಕ್ತು ಅನ್ಬಿಟ್ಟು ಇದನ್ನೊಂದು ತಗೊಂಡೆ. ಶೀಟು ಸೆಟ್ ಆಫ್ 6 ಬರುತ್ತೆ ಇದು. ಸೊ ಇದಿಷ್ಟು ಇವತ್ತು ಡೆಲಿವರ್ ಆಗಿರೋದು. ಇನ್ನೊಂದು ಸ್ವಲ್ಪ ಐಟಮ್ಸ್ನ ನಾನು ಆರ್ಡರ್ ಮಾಡಿದ್ದೀನಿ. ಸ್ವಲ್ಪ ಆರ್ಗನೈಸರ್ಸ್, ಏನು ಒಂದು ದಾರದ ಆರ್ಗನೈಸರ್ ಬರುತ್ತಲ್ಲ ಜೂಟ್ ಥ್ರೆಡ್ ಇಂದು, ಅದನ್ನ ಆರ್ಡರ್ ಮಾಡಿದ್ದೀನಿ. ಅದೆಲ್ಲ ಬರಬೇಕು ಇನ್ನು. ಅದೆಲ್ಲ ಬಂದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಈ ಪ್ರಾಡಕ್ಟಲ್ಲಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ. ಸೊ ನನಗೆ ಫೇವ್ರೆಟ್ ಅಂದರೆ ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಇದಿಷ್ಟು ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಇದಿಷ್ಟೇನೆ. ಈ ವಿಡಿಯೋನ ಇಲ್ಲೇ ವೈಂಡ್ ಅಪ್ ಮಾಡ್ತೀನಿ. ಸೊ ನಾನು ಹೇಳಿದೆ ಅಲ್ವಾ, ಅಮೆಝಾನಲ್ಲಿ ಈಗ ಅಮೆಝಾನ್ ಬಜಾರ್ ಅಂತ ಲಾಂಚ್ ಮಾಡಿದ್ದಾರೆ. ಅಪ್ ಟು 80% ಆಫ್ ಇರುತ್ತೆ ಎಲ್ಲ ಕ್ಯಾಟಗರಿಯಲ್ಲೂ ಕೂಡ. ಫ್ಯಾಷನ್ ಆಗಿರಲಿ ಅಥವಾ ಕಿಚನ್ ಐಟಮ್ಸೇ ಆಗಿರಲಿ ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸೇ ಆಗಿರಲಿ, ಎಲ್ಲದನ್ನು ಕೂಡ. ಸೊ ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ, ನಮ್ಗೆ ಇಷ್ಟವಾಗಿರೋ ಅಂಥ ಪ್ರಾಡಕ್ಟ್ಸು ಅಂತ ಅಂದರೆ ಅಮೆಝಾನ್ ಬಜಾರಲ್ಲಿ ಪರ್ಚೇಸ್ ಮಾಡಿ. ಹಾಗೆ ವೀಕೆಂಡ್ ಬಜಾರಲ್ಲಿ ಮೆಗಾ ಕ್ಯಾಶ್ ಬ್ಯಾಕು ಕೂಡ ಇರುತ್ತೆ. ಈ ವಿಡಿಯೋನ ಇಲ್ಲೇ ವೈಂಡ್ ಅಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.